ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 5ನೇ ದಿವಸದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಹಾಗೆ ಯಾವ ಹೂವು ಈಕೆಗೆ ಅತ್ಯಂತ ಪ್ರಿಯವಾದಂಥದ್ದು, ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು, ಹಾಗೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ನವರಾತ್ರಿಯ 5ನೇ ದಿವಸ ದುರ್ಗಾದೇವಿಯ 5ನೇ ರೂಪವಾದಂಥ ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಸ್ಕಂದಮಾತಾ ಅಂದರೆ ಸ್ಕಂದನ ತಾಯಿ ಅಂತ. ಸ್ಕಂದ ಅಂದರೆ ಇಲ್ಲಿ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಾವು ತಿಳ್ಕೊಳ್ಬೋದು. ನವರಾತ್ರಿಯ 5ನೇ ದಿವಸ ಸ್ಕಂದಮಾತಾ ದೇವಿಯನ್ನು ಪೂಜಿಸೋದ್ರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತಾನೆ ಅಂತ ಒಂದು ನಂಬಿಕೆ ಇದೆ. ಜೊತೆಗೆ ಯಾರಿಗೆ ಸಂತಾನ ಭಾಗ್ಯ ಇಲ್ವೋ ಅಂಥವ್ರಿಗೆ ಸ್ಕಂದಮಾತಾ ದೇವಿ ಶೀಘ್ರದಲ್ಲೇ ಸಂತಾನ ಭಾಗ್ಯ ಕರುಣಿಸ್ತಾಳೆ ಅಂತ ಒಂದು ನಂಬಿಕೆ ಇದೆ. ಇನ್ನು ಸ್ಕಂದಮಾತಾ ದೇವಿಯು 4 ಕೈಗಳನ್ನು ಹೊಂದಿದ್ದು 2 ಕೈಗಳಲ್ಲಿ ಕಮಲದ ಹೂವನ್ನ ಹಿಡಿದಿದ್ರೆ ಇನ್ನು ಒಂದು ಕೈಯಲ್ಲಿ ಅಭಯಹಸ್ತವನ್ನ ಹಾಗೆ ಒಂದು ಕೈಯಲ್ಲಿ ಕಾರ್ತಿಕೇಯನನ್ನ ಹಿಡ್ಕೊಂಡಿರ್ತಾಳೆ. ಸಿಂಹದ ಮೇಲೆ ಆಸೀನಳಾಗಿರುವಂತಹ ಈ ಸ್ಕಂದಮಾತಾ ದೇವಿಯು ತನ್ನ ಬಲತೊಡೆಯ ಮೇಲೆ 6 ತಲೆಗಳನ್ನ ಉಳ್ಳಂತಹ ಕಾರ್ತಿಕೇಯನನ್ನ ಕುಳ್ಳಿರಿಸ್ಕೊಂಡಿರ್ತಾಳೆ. ಹಾಗಾದ್ರೆ ಈ ಸ್ಕಂದಮಾತಾ ದೇವಿಗೆ ಪ್ರಿಯವಾದಂತಹ ಹೂ ಯಾವುದು, ನೈವೇದ್ಯ ಯಾವುದು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನ ಮಾಡಬೇಕಾಗತ್ತೆ, ಯಾವ ಮಂತ್ರವನ್ನ ಪಠನೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಸ್ಕಂದಮಾತಾ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯ ಬಾಳೆಹಣ್ಣು. ಬಾಳೆಹಣ್ಣನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು, ಅಥವಾ ಬಾಳೆಹಣ್ಣಿನ ರಸಾಯನವನ್ನು ತಯಾರಿಸಿ ಕೂಡ ನೈವೇದ್ಯವನ್ನು ಮಾಡ್ಬೋದಾಗಿದೆ. ಇನ್ನು ಸ್ಕಂದಮಾತಾ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂ ಬಂದು ಗುಲಾಬಿ ಹೂವು. ಗುಲಾಬಿ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಯಾವುದೇ ಬಣ್ಣದ ಗುಲಾಬಿ ಹೂವನ್ನು ಕೂಡ ಪೂಜೆಗೆ ಬಳಸ್ಬೋದು. ಇನ್ನು ಈ ವರ್ಷ ನವರಾತ್ರಿಯ 5ನೇ ದಿವಸ ಸ್ಕಂದಮಾತಾ ಪೂಜೆಯನ್ನು ಮಾಡೋದಕ್ಕೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ವೈಟ್ ಕಲರ್ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಇನ್ನು ಸ್ಕಂದಮಾತಾ ದೇವಿಯನ್ನು ಪೂಜೆ ಮಾಡುವಾಗ ಪಠನೆ ಮಾಡಬೇಕಾದಂತಹ ಮಂತ್ರ ಬಂದು ಓಂ ಸ್ಕಂದಮಾತಾ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಪೂಜೆಯನ್ನು ಮಾಡ್ಬೋದು, ಅರ್ಚನೆಯನ್ನು ಮಾಡ್ಬೋದು, ಅಥವಾ ಜಪವನ್ನು ಕೂಡ ಮಾಡ್ಬೋದಾಗಿದೆ. ಹಿಂದಿನ ದಿವಸ ಇಟ್ಟಿರುವಂತಹ ಹೂಗಳನ್ನೆಲ್ಲ ಬದಲಾಯಿಸಿ ಇವತ್ತು ತಿಳಿಸಿರುವಂತಹ ಗುಲಾಬಿ ಹೂಗಳನ್ನು ಇಟ್ಟು ಬಾಳೆಹಣ್ಣಿನಿಂದ ಮಾಡಿರುವಂತಹ ನೈವೇದ್ಯವನ್ನು ಇಟ್ಟು ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಸರಳವಾಗಿ ಪೂಜೆಯನ್ನು ಮಾಡಿದ್ರೆ ನಡೆಯುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 5ನೇ ದಿವಸ ಸ್ಕಂದಮಾತಾ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಈಕೆಗೆ ಪ್ರಿಯವಾಗಿರುವಂಥ ಹೂ ಯಾವುದು, ನೈವೇದ್ಯ ಯಾವುದು, ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.